ಮುಖ್ಯವಾಗಿ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ, ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತಾರೆ. ಅದು ಸಾಧ್ಯನೇ? ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಇಲ್ಲಪ್ಪ ಅವ್ರು ಬರಲಿ ಇಲ್ಲಿ, ನಾನು ಇದ್ದೆ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ನಾವೆಲ್ಲರೂ ಚರ್ಚೆ ಮಾಡಿದ್ವಿ, ಬರಲಿ, ಅವರೇ ಬರಲಿ, ಬಂದಾದ್ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ, ಏನಿದೆ ಸಾಧಕ ಬಾಧಕಗಳೇನಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು, ಕೋರ್ಟ್ ಆದೇಶಗಳು ಏನಿದೆ, ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ, ನಾವು 2A ಮಾಡೋಕ್ಕಾಗುತ್ತಾ ಆಗೋದಿಲ್ವಾ, ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ. ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ, ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ರೆ, ಅವರೇ ಹೇಳ್ತಾರೆ, ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿದೆ, ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಅದು ನಿಮ್ಗೆ ಒಪ್ತಿರಲ್ವ ನೀವು ಅವ್ರು ಹೇಳಿದ್ದು? ಸೊ ಅಲ್ಲಿಂದ ಏನಾಗುತ್ತೆ, ಜನ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ, ಅಪ್ಪ ಇಲ್ಲಿ ಬರೋದು ಬೇಡ, ಲೇರಿ, ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಾಗಿ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದ್ದೀವಿ, 20 ಟ್ರ್ಯಾಕ್ಟರ್ಸ್ ಬಂದಿದೆ. ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ. ಪೊಲೀಸ್ನವ್ರು ಏನು ಮಾಡಬೇಕು? ಆಗ ಅವರು ವಿಧವಾಗಿ ಹೇಳ್ತಾರೆ. ಪೊಲೀಸ್ನವ್ರು ತಡೆಯೋಕೆ ಹೋದರೆ ಅವರಿಗೆ ಕಲ್ಲು ಹೊಡಿತಾರೆ. ಇದೆಲ್ಲ ವಿಡಿಯೋ ಇದೆ ಪಾಟೀಲ್, ನಾನೇನು ಸುಳ್ಳು, ನಂದೇನು ಸ್ಟೇಟ್ಮೆಂಟ್ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್. ಆಯ್ತಾಯ್ತು, ಮತ್ತೆ ಕ್ಲಾರಿಫಿಕೇಶನ್ ಅದ ತೋರ್ಸೋಣ, ಸಂದರ್ಭ ಬಂದಾಗ ತೋರ್ಸೋಣ. ಪ್ರತಿಪಕ್ಷ ನಾಯಕರು ಮಾತಾಡ್ತಾರಲ್ಲ, ಅಲ್ಲಲ್ಲ, ಸಂದರ್ಭ ಬಂದಾಗ ತೋರ್ಸೋಣ, ಡೋಂಟ್ ವರಿ. ಆದ್ರಿಂದ ಯತ್ನಾಳ್ ಅವರ ಪ್ರತಿಪಕ್ಷ ನಾಯಕರಿದ್ದರು ಮಾತಾಡ್ತಾರೆ. ಈಗ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ, ಏನು ಎಡಿಟೆಡ್ ವರ್ಷನ್ ಇಲ್ಲ, ಇಲ್ಲದೆ ಟ್ರ್ಯಾಕ್ಟರ್ ಬಂದಿಲ್ಲ, ಟ್ರ್ಯಾಕ್ಟರ್ ಬೇಡ ಅಂತ ನಾವ ಹೇಳಿದ್ವಿ. ಆಮೇಲೆ ಮಾತಾಡಿ ನಿಮ್ಗೆ ನೋಡಿ ಸ್ಟೇಟ್ಮೆಂಟ್ ಕೊಡಿ ಕೊಟ್ರೆ ನೀವೀಗೆ ಕೇಳು ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ನೀವು ವಿಡಿಯೋ ಬಿಡುಗಡೆ ಮಾಡಿ ಯಾರವರು ಕ್ಲಾರಿಫಿಕೇಶನ್ ಎಲ್ಲ ತೋರ್ಸೋಣ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ಗೃಹ ಮಂತ್ರಿಗಳೇ ಒಂದೇ ನಿಮಿಷ ಇಲ್ಲ, ಆಮೇಲೆ ಒಂದ್ ನಿಮಿಷ, ತಾವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ತಮ್ಮ ಮೇಲೆ ನಮ್ಗೆ ಅಪಾರ ಗೌರವ ಇದೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾರೆ, ನೀವು ಅವ್ರು ಏನ್ ಹೇಳ್ತಾ ಇದಾರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ. ಯಾಕಂದ್ರೆ ಟ್ರ್ಯಾಕ್ಟರ್ ಗಿಟ್ರೆ ಅದು ನುಗ್ಸಿದ್ವಿ ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಆಗುವಂಗ ಅವ್ರು ತಪ್ಪು ಹೇಳಕ್ ಹೋಗೋದಿಲ್ಲ, ನಾವು ಮಾಡ್ಕೊಳ್ಳೋದಿಲ್ಲ. 100 ಟ್ರ್ಯಾಕ್ಟರ್ ಬಂದಿಲ್ಲ, ಸಿಸಿ ಪಾಟೀಲ್ ಅವರೇ, 100 ಮಾತಾಡಿ. ಸಿಸಿ ಅವರೇ ಕೇಳಿ ಈಗ ಅವರ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆದ್ಮೇಲೆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ, ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ, ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ, ಅದೆಲ್ಲ ಚಿತ್ರ ಇದೆ, ನಾನೇನು ಹೇಳೋವಂಥದ್ದು ಏನಿಲ್ಲ, ಅಗತ್ಯನೂ ಇಲ್ಲ. ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನು ಮಾಡಬೇಕು? ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನು ಮಾಡ್ಬೇಕು ಹೇಳಿ? ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ, ಇಲ್ಲಿ ಹೇಳಿದರು, ಅವರು ಬಸವರಾಜು ಹೇಳಿದರು, ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿದರು. ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ, ಪೀಸ್ಫುಲ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಒಂದೇ ಜಾಗದಲ್ಲಿ ಮಾಡಿಕೊಡಿ, ಅದನ್ನು ಮಾಡಿಕೊಟ್ಟಿದ್ವಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ, ನೀವೇ ಹೇಳಿ. ಅವ್ರಿಗೆ ನಾ ಹೇಳ್ದೆ, ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ. ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್? ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ಕಲ್ಲು ಹೊಡಿತಾರೆ. 24 ಜನಕ್ಕೆ ಗಾಯಗಳಾಗಿದ್ದಾವೆ,
ಪೊಲೀಸ್ನವರು, ಅವರು ನಮಗೆ ಮನುಷ್ಯರಲ್ವಾ. ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟಿಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನಾ ಸುಳ್ಳು ಯಾಕೆ ಹೇಳಲಿರಿ? ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ? ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸತ್ಯನೇ ಹೇಳೋದು. ಈ ಸದನದಲ್ಲಿ ಸುಳ್ಳು ಹೇಳಂಗೆ ಇಲ್ಲ. 50% ಸುಳ್ಳೈತಿ. ಉತ್ತರ ಕೊಡಿ ಆಯ್ತು, ಮಾತಾಡಿ. ನಿಮ್ಮ ಅಲ್ಲಲ್ಲ, ನಾ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ. ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ಮೇಲೆ ಮಾತಾಡಿ. ಆಯ್ತು. ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷರೇ. ಹಂಗ ಮನುಷ್ಯತ್ತಿಲ್ಲಾರ್ದ ಹೊಡೆದಾರೆ ಅಧ್ಯಕ್ಷರೇ. ಗೃಹ ಸಚಿವರೇ ದಯವಿಟ್ಟು ನಿಮ್ಮ ಅಧಿಕಾರಿಗಳ ನೀವು ಮಾತಾಡ್ತೀರಿ. ನಾನು ಅಲ್ಲಿ ಪ್ರತಿಪಕ್ಷ ನಾಯಕರಿದ್ದಾರೆ. ಮಾತಾಡಿ. ನಿಮ್ಮ ವರ್ಷನ್ ಹೇಳಿ, ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ. ಲಾಠಿ ಚಾರ್ಜ್ ಲಘುವಾಗಲಿಲ್ಲ, ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ. ಆಯ್ತು, ಅದು ಹೆಂಗ್ ಹೊಡೆದಿದ್ದಾರೆ ಅಂತ. ಅಲ್ಲಲ್ಲ, ನೀವು ಗೃಹ ಸಚಿವರಾಗಿದ್ರಿ, ಅಡ್ಡಪಡಿಸ್ತೀರಿ. ನೀವು ಗೃಹ ಸಚಿವರಾಗಿದ್ರಿ ಅಲ್ವಾ? ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಮಾತಿಂದ ಪ್ರತಿಪಕ್ಷ ಹಂಗಾಗಿಲ್ಲ. ನೀವೇ ಮತ್ತೆ ಯಾರು ಹೇಳಿದ್ರು? ಗೃಹ ಸಚಿವರಾಗಿದ್ರಿ ನೀವು. ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಅದ್ ರುಚಿನೂ ನೋಡಿದೀರ. ಅಶೋಕ್ ಅವರು ಆಗಿದ್ರು. ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗೆ ಮುಟ್ಟೋದಕ್ಕಾಗಲ್ಲ. ಮುಟ್ತಾರ ಹಿಂಗೆ? ಅವರು ಬೀಸಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ. ಸರ್ ಅದರಿಂದ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಇರ್ಬೇಕಾದ್ರೆ ಲಾಠಿ ಆಯ್ತಾಯ್ತು ಸ್ವಾಮಿ ಅವರೇ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು.